ಗುಡ್ ಮಾರ್ನಿಂಗ್, ಶುಭ ಪ್ರಭಾತ್. 2 ದಿನ ಸುಟ್ಟಿ ಆಗ್ಯಾವ ರನ್ನಿಂಗ್ಗೆ. ಒಂದಿನ ಊರ ಕಡೆ ಹೋಗಿತ್ತಿದೆ. ನಿನ್ನ ಮಳೆ ಬರ್ಲಿಕ್ಕಿತ್ತು, ಅದ್ರ ಸಂದ ಬರೋದಾಗಿಲ್ಲ ರನ್ನಿಂಗ್ಗೆ. ಹಳ್ಳಿಗಡದಾಗ ರೋಜ್ಗಾರ್ ಸಿಗಲ್ಲ, ಕೆಲಸ ಸಿಗ್ತದ ಹೊಲ್ದಾಗತ್ತು. ಈಗ ಏನು ಜಾಸ್ತಿ ಪ್ರಮಾಣದಾಗ ಮಷೀನ್ ಆಗ್ಯಾವ, ಅದ್ರ ಸಲಿಂದ ಹೊಲ್ದಾಗ ಕೆಲಸ ಭೀ ಜಾಸ್ತಿ ಸಿಗಂಗಿಲ್ಲ. ಮತ್ತು ಯಾರಿಗೆ ಹೊಲ ಇಲ್ಲ, ಮತ್ತು ಬಿಸ್ನೆಸ್ ಮಾಡ್ಲಿಕ್ಕೆ ಭೀ ರೊಕ್ಕ ಇಲ್ಲ. ಅವರು ಶಕ್ಯतो ಸಿಟಿದಾಗ ಸೇರೋದು. ಸಿಟಿದಾಗ ನಿಮ್ಗೆ ನೌಕರಿ 100% ಸಿಗ್ತಾವೆ, ರೋಜ್ಗಾರ್ ಸಿಗ್ತದೆ. ಇಲ್ಲಿ ಸಿಟಿದಾಗ ಬಂದ ಬಳಿಕ ಯಾವ್ದು ಕೆಲಸ ಮಾಡೋದು ಅದು ಅದ್ರ ಮೇಲೆ ಭೀ ಡಿಪೆಂಡ್ ಅದ ನಿಮ್ಮದು ಫ್ಯೂಚರ್. ಯಾಕಂದ್ರೆ ನೀವು ಇಲ್ಲಿ ಸಿಟಿದಾಗ ಬಂದು ಕಿಸಂದ್ರೆ ವಾಚ್ಮ್ಯಾನ್, ಸೆಕ್ಯೂರಿಟಿ ಗಾರ್ಡ್ ಮಾಡಿದ್ರಲ್ಲ, ಅದಕ್ಕೆ ಕಿಮ್ಮತ್ತಿಲ್ಲ. ಯಾಕಂದ್ರೆ ಒನ್ ಟೈಮ್ ನೀವು ಕೆಲಸ ಬಿಟ್ಟರೆ ಭೀ ಮತ್ತೆ ಅದೇ ಮಾಡಬೇಕಾಗ್ತದೆ. ಇಂಥ ಕೆಲಸ ಮಾಡೋದು, ಆ ಕೆಲಸ ಬಿಟ್ಟು ಅಂದ್ರೆ ಸ್ವತಃ ಕೆಲಸ, ಅದೇ ಕೆಲಸ ಸ್ವತಃ ಬಿಸ್ನೆಸ್ ಹಾಕೋದು ಅಟ್ ಕ್ಯಾಪಿಸಿಟಿ ಇರಬೇಕು. ಮತ್ತು ಅಂಥ ಕೆಲಸ ಹುಡುಕ್ಯಾಡೋದು. ಆ ಕೆಲಸ ಬಿಟ್ಟು ಮತ್ತೊಂದು ಕಂಪ್ನಿದಾಗೆ ಅದೇ ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ಕೆಲಸ ಬಿಟ್ಟಲ್ಲ, ಸತ್ತದು ಛೋಟ ಮಟ್ಟ ಸಣ್ಣ ಪ್ರಮಾಣದಾಗ್ರೆ ಅದು ಕೆಲಸ ಸ್ವತಃ ಕಂಪ್ನಿ ಹಾಕೋದು ಪ್ರಯತ್ನ ಮಾಡೋದು. ಡೇರಿಂಗ್ ಮಾಡೋದು, ಡೇರಿಂಗ್ ಮಾಡ್ದವ ಅಂದರೆ ಎಲ್ಲರಲ್ಲಿ ಜರ ಅನುಭವ ಸಿಗುತ್ತದೆ. ನಾ ಅರ್ಬಿ ದುಕಾನ್ ಹಾಕಿದೆ ಖರೆ ನಡ್ಲಿಗಿತ್ತಿತ್ತು. ನಮ್ಮದು ಕೆಲಸ ಬೇರೆ, ಇದು ಬೇರೆ, ಹಿಂಗೆ 2-3 ಬಿಸ್ನೆಸ್ ಭೀ ಸಂಭಾಳಿಸೋದು ಮುಷ್ಕಿಲ್ ಆಗ್ತದೆ. ಯಾರದ್ರೆ ಜೀವದ ಮೇಲೆ ಬಿಸ್ನೆಸ್ ಹಾಕೋದು ಭೀ ವಿಚಾರ ಮಾಡೋದಿಲ್ಲ. ಸ್ವತಃ ಅಲ್ಲಿ ನಾವು ದುಡಿಯೋದು ಅಂದರೆ ಅದು ಬಿಸ್ನೆಸ್ ಮುಂದೆ ಬರ್ತದೆ. ಪಾರ್ಟ್ನರ್ದ ಅಜ್ಜಿಬಾತ್ ಬಿಸ್ನೆಸ್ ಹಾಕೋದಿಲ್ಲ, ಹಾಕಿದ್ರೆ ಅಂದ್ರೆ ಚುನಾವಣೆ ಆಗ್ತದೆ. ಸಿಟಿದಾಗ ನೀವೇನು ಗಳಿಸ್ತಿರಲ್ಲ, ಓಪನ್ ಪ್ಲಾಟ್ ಜರ ನಿಮ್ಮ ಫ್ಯೂಚರ್ದಾಗ ಇಲ್ಲೇ ನೀವು ಸ್ಥಾಯಿಕ ಆಗೋದಿತ್ತಲ್ಲ, ಮನೆ ಭೀ ಕಟ್ಟೋದು, ಮನೆ ಭೀ ತೊಗೋಶಕಸ್ತ್ರಿ, ಇಲ್ಲಾಂದ್ರೆ ಓಪನ್ ಪ್ಲಾಟ್ ಭೀ ತೊಗೋಶಕಸ್ತ್ರಿ. ನೀವು ಓಪನ್ ಪ್ಲಾಟ್ಲಿ ಫೈದಾ ಅದ. ನೀವು ಇಲ್ಲೇ ನಿಮ್ಮದು ಭವಿಷ್ಯನೇ ಇಲ್ಲೇ ತೆಗಿಯತ್ತಲ್ಲ. ರೊಕ್ಕ ಕಮ್ಮಿದ್ದು ಅಪಾರ್ಟ್ಮೆಂಟ್ದಾಗ ಮನೆ ತೋರಿ, ಅವು ಜರ ಸ್ವಸ್ಥ ಸಿಗ್ತಾವೆ. ಇಲ್ಲ ಅಂದ್ರೆ ಮುಂದೆ ನಿಮಗೆ ಊರ ಕಡೆ ಹೋಗೋದಿತ್ತಲ್ಲ, ಓಪನ್ ಪ್ಲಾಟ್ಗಳು ತೊಗೊಳೋದು, ನುಸ್ತ ಓಪನ್ ಪ್ಲಾಟ್ ತೊಗೊಳೋದು. ನೀವು ಅಂದು ಇಲ್ಲಿದ್ದು ಬಿಟ್ಟು ನೀವು ಊರ ಕಡೆ ಹೋಗಿ ಆ ಕಡೆ ಬಿಸ್ನೆಸ್ ಮಾಡ್ಬೇಕತ್ತಿರಲ್ಲ, ಇಲ್ಲಿದ್ದು ಎಷ್ಟು ಓಪನ್ ಪ್ಲಾಟ್ ಮಾಡ್ತಿರಲ್ಲ, ಒಂದು ಓಪನ್ ಪ್ಲಾಟ್ ಮಾರಿದೆ ಒಂದು 3-4 ಎಕರೆ ಹೊಲ ತಾಕತ್ತು ಬರ್ತದೆ ನೀವು ಊರ ಕಡೆ. ಡೈರಿಂಗ್ ಮಾಡೋದು ಯಂಗ್ ಪಾರ್ಗಳು, ನೀವು ಏನು ಕಾಲೇಜ್ ಮುಗಿತದಲ್ಲ, ಸಿಕ್ಕಿತು ಸೆಕ್ಯೂರಿಟಿ ಗಾರ್ಡ ಇಂಥ ಫಾಲ್ತು ಕೆಲಸಿಗೆ ಜಾಯ್ನ್ ಆಗೋದಿಲ್ಲ. ಆ ಕಂಪ್ನಿದಾಗ ಸೇರೋದು, ಕಂಪ್ನಿ ಅದು
ಬಿಟ್ಟು ಅಂದ್ರೂ ಹಾಕ್ಲಿಕ್ಕೆ ಬರ್ಬೇಕು ಸತ್ತು ತಂದು ಅಂಥದ್ದೇ ಕೆಲಸ ಹುಡುಕ್ಯಾಡೋದು. ಹೊಲ್ದಾಗ ಭೀ ಉತ್ಪನ್ನ ಅದ, ಇಟ್ಟಕ್ಕೆ ನೀರಿನ ಪ್ರಮಾಣ ಈಗ ಜರ ಕಮ್ಮಿ ಆಗ್ಯದ. ಎಲ್ಲ ಶಕ್ಯತೋ ನೀರಾವರಿ ಹೊಲ ಇದ್ದುದೇ ಹೊಲ ತೊಗೊಂಡು ಆಧುನಿಕ ಶೇತಿ ಮಾಡಿದ್ರೆ ಭೀ ಚಲೋ ಅದ. ನಾ ಇಲ್ಲಿ ಸಿಟಿದಾಗ ಬಂದು 12-13 ವರ್ಷ ಆಯಿತು. 4-5 ವರ್ಷ ನಮ್ಮ ಕಾಕನ ಕಡೆ ಇದ್ದಿದ್ದೆ. ನಂತರ ನಾ ಸೆಪ್ರೇಟಾಗಿ ನಮ್ಮದು ಕೆಲಸ ಮಾಡ್ಲಿಕ್ಕಿತ್ತ. ನನ್ನ ಬೆಲೆಗೆ ಭೀ ಓಪನ್ ಪ್ಲಾಟ್ ತೊಗೊಳ್ರೆ ತಾಕತ್ತು ಬಂದಿತ್ತು. ಖರೆ ಬಿಸ್ನೆಸ್ದಾಗ ಲಾಸ್ ಆಯಿತು. ಯಾರ್ದಾರ ಮೇಲೆ ಡಿಪೆಂಡ್ ಬಿಸ್ನೆಸ್ ಆಗದ, ಅದ್ರೊಳಗೆ ನುಕ್ಸಾನ ಆಯಿತು. ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಪಾರ್ಟ್ನರ್ದಾಗ. ಲಾಸ್ ಆಯಿತು, ಲೋನ್ ಭೀ ಕ್ಲಿಯರ್ ಆಯಿತು, ಮುಟ್ಸೋ ಕೆಪಾಸಿಟಿ ಭೀ ನಮ್ಮ ಬೆಲೆಕ್ಕಿತ್ತು. ಈಗ ನೋಡ ಮುಂದಿನ ಪ್ಲ್ಯಾನ್, ಗಣಸ ಮಗನಿಗೆ ಯಾವಾಗ ಭೀ ದೇಣೆ ಇರಬೇಕು. ದೇಣೆ ಇತ್ತಂದ್ರೆ ಜರ ಲೈನ್ ಸರಳ ಇರ್ತದೆ. ದೇಣೆ ಚಲೋ ಗೋಷ್ಠಿಗೆ ಇರಬೇಕು. ಯಾವುದು ಭೀ ಒಂದು ವಸ್ತು ತೊಗೊಂಡು ಅದರದ್ದು ದೇಣೆ ಇರಬೇಕು. ಒಂದು ಟೈಮ್ ಭಾಳ ಲೋಡ್ ಬತ್ತಂದ್ರೂ ಅದು ವಸ್ತು ಮಾರದು ಅಂದ್ರೆ ದೇಣೆ ಕ್ಲಿಯರ್ ಆಗಬೇಕು. ಅಂಥದ್ದು ಆ ವಸ್ತು ಇಲ್ಲಂದ್ರೆ ಅದು ಬಿಸ್ನೆಸ್ ಅನ್ರಿ ಅಂಥದ್ದು ನೀಡಾಸೋದು ಅಂದ್ರೆ ನಿಮ್ಗೆ ತ್ರಾಸ ಭೀ ಆಗಲ್ಲದು. ಮನೆ ಓಪನ್ ಪ್ಲಾಟ್ ತೊಗೊಂಡ್ರಿ ಅದ್ರ ಜರ ಹತ್ತ ತುಂಬೋದು ಆಗಲಿಲ್ಲ, ಭಾಳ ತ್ರಾಸ ಅಲಾಗುತ್ತೆ. ಮಾರೋದು ಕೊಟ್ಬಿಡೋದು. ಅದ್ರ ಏನು ಬಂದಿರ್ತಾರೆ ರೊಕ್ಕ. ಮತ್ತೊಂದು 1000 ಪ್ಲಾಟ್ದಾಗ ಏನು 1000 ಸ್ಕ್ವೇರ್ ಫೀಟ್ ಓಪನ್ ಪ್ಲಾಟ್ ತೊಗೊಂಡಿದ್ದು ಹಳೆಗೆ ಪಾಶೆ ತೊಗೊಳೋದು. ಹಿಂಗೆ ಡೆವಲಪ್ ಮಾಡ್ಕೊತ ಹೋಗೋದು. ನಾವು ಎಲ್ಲಿ ಬಂದಿರ್ತೀವಲ್ಲ ಅಲ್ಲಿ ಒಂದು ಏನು ತೊಗೊಂಡು ಒಂದು ಸಾಧನೆ ಮಾಡೋದು. ಅಂದರೆ ನೀವು ಎಲ್ಲಿ ನೌಕರಿ ಮಾಡ್ಲಿಕ್ಕೆ ಹೋಗಿರ್ತಿಲ್ಲ ಅದು ಸಾರ್ಥಕ ಆಗ್ತದೆ. ಎಲ್ಲರೂ ಬರ್ತಾರೆ, ನೌಕರಿ ಮಾಡ್ತಾರೆ, ಹೋಗ್ತಾರೆ. ಅದು ಹಂಗೆ ಮಾಡೋದಿಲ್ಲ. ಬಂದವಂದ್ರೆ ಎಲ್ಲಿ ಭೀ ಹೋಗಲಿ, ನಾವು ಎಲ್ಲಿ ಭೀ ಕೆಲ್ಸಿಗೆ ಹೋಗಲಿ, ಆ ಊರಿನಾಗ ನಮ್ಮದೊಂದು ಏನಾದರೆ ಆದ ನಮ್ಮದು ಯಾಕಂದರೆ ಒಂದು ಸಾಧನೆ ಮಾಡೋದು. ಎರಡು ದಿನ ರನ್ನಿಂಗ್ ಗ್ಯಾಪ್ ಇದ್ರೂ 3 ಮಿನಿಟಿನಾಗೆ ಒಂದು ರೌಂಡ್ ಪೂರ್ಣ ಆಯಿತು. ಎಲ್ಲಿ ನಾನು ಅನ್ನಿಸ್ತು ಜರ ಹೈರಾಣ ಅನ್ನಿಸ್ತದ. 3 ಮಿನಿಟಿನ ಒಂದು ರೌಂಡ್ ಪೂರ್ಣ ಆಯಿತು. ಪಿಂಡ್ರಿ ಬಿರ್ಸಾತು ರನ್ನಿಂಗ್ ಮಾಡೋಣ. ಶುರುವಾತಿಗೆ ಪಿಂಡ್ರಿ ಇದು ರೊಟ್ಟಿ ಜರ ಬಿರ್ಸ ಒಜ್ಜಾದಂಗೆ ನುಸ್ತಾವೆ. ಕಂಟಿನ್ಯೂ ಹಿಂಗೆ ಮಾಡ್ಕೊತ ಹೋದಲ್ಲ ಏನು ತ್ರಾಸ ಆಗಲ್ಲ. ಇದು ರನ್ನಿಂಗ್ ಯಾಕೆ ಮಾಡೋದು ಜರ ನಂದು ಹೊಟ್ಟೆ ಡೈರಿ ಬಂದದ ತಂದು ರನ್ನಿಂಗ್ ಮಾಡ್ಲಿಕ್ತೀನಿ. ಡೈರಿ ಥೋಡೆ ಬಂದಿತ್ತು, ಕಮ್ಮಿ ಮಾಡ್ಲಿಕ್ತೀನಿ. ಹೊಟ್ಟೆ ಜರ ಬತ್ತಲ್ಲ ಸುಸ್ತು ಭಾಳ ಆಗ್ತದೆ, ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ಅನ್ನಿಸ್ತದೆ. ಈಗ ಅಂದ್ರೆ ರನ್ನಿಂಗ್ ಚಾಲು ಮಾಡೀನಿ ಅಂದೇ ಹಿಡಿದು ಕೆಲಸ ಭೀ ಸ್ಪೀಡ್ ಆಗ್ಲಾಗತ್ತದ. ಯಾವುದು ಆ್ಯಕ್ಟಿವ್ ಇರ್ತದೆ ಜರ ಮನುಷ್ಯ.
ರನ್ನಿಂಗ್ ಮಾಡೋದು ಗರಜ್ ಅದ. ಎಲ್ಲ ವ್ಯಾಯಾಮಪೇಕ್ಷ ರನ್ನಿಂಗ್ ಏಕ ನಂಬರ್ ಅದ. ಸಿಟಿದಾಗ ದುಡ್ಲಿಗೆ ಬಂದ್ರಲ್ಲ ಹೆಂಗೆ ಪಾರ್ಗಳು ಹೆಂಗಿಲ್ಲ, ಯಾರು ಭೀ ಬರಲಿ ಭಕ್ತಿ ಇಟ್ಟಾಗಿ ನಿರ್ವ್ಯಸನ ಇರಬೇಕು. ನಿಮ್ಮ ಸಂಗತ್ ಭೀ ನಿಮ್ಮ ಮ್ಯಾಲೆ ಪರಿಣಾಮ ಮಾಡ್ತಿರುತ್ತೆ. ಅದು ಸಂಗತ್ ಭೀ ನೀವು ಚಲೋ ಮಂದಿ ಇಟ್ಕೋರಿ ನೀವು. ಇಲ್ಲಾಂದ್ರೆ ದುಡಿಯೋದು ಕಮ್ಮ, ಖರ್ಚು ಜಾಸ್ತಿ. ಅದ್ರ ಫಾಯ್ದಾ ಇಟ್ಕೊಳ್ಬೇಡ್ರಿ. ದುಡಿಯೋದು ಮೈ ತುಂಬ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡೋದು ಚಲೋ ಜಾಗಿ. ಹಳ್ಳಿಗಡ್ದವ್ರಿಗೆ ಜರ ಸಿಟಿದ ವಾತಾವರಣ ಜರ ತ್ರಾಸ ಆಗ್ತದೆ. ಥೋಡೆ ದಿವ್ಸ ತೆಗೆದ್ರೆ ಸವೈ ಬೀಳ್ತದೆ. ಇಲ್ಲಿ ಸಿಟಿದಾಗ ಥೋಡೆ ಜಾಸ್ತಿನೇ ನಿಮ್ಗೆ ರೊಕ್ಕ ಸಿಗ್ತಾವೆ. ನೀವು ಕೆಲಸ ಏಟು ಮಾಡ್ತಿರಲ್ಲ ಅದಕ್ಕಿಂತ ಜಾಸ್ತಿನೇ ರೊಕ್ಕ ಸಿಗ್ತಾವೆ. ಅದ್ರ ಸಲಿಂದ ಶಕ್ಯತು ಸಿಟಿದಾಗ ಬಂದ ಬಳಕ ಫುಲ್ ಡೈರಿಂಗ್ಲಿ ಕೆಲಸ ಮಾಡೋದು ಯಾವ್ದು ಭೀ. ಹಳ್ಳಿಗಡ್ದವ್ರು ಇದ್ದೋತಂದು ಹಿಂಗೆ ತೋರಿಸ್ಕೊಡೋದಿಲ್ಲ. ಇಲ್ಲಿದವ್ರು ಇದ್ದೋತಂದು ಹಂಗೆ ತೋರಿಸಿ ಕೆಲಸ ಮಾಡಿರಿ ನೀವು. ಅಂದರೆ ನಿಮ್ದು ಎಲ್ಲಿ ಜರ ಸಿಟಿದಾಗ ಬಂದು ಒಂದು ಚಲೋ ಆಗ್ತದೆ. ಅದು ಬಂದು ಸಿಟಿಯಾಗ ಚಲೋ ಇಲ್ಲ ಅಂದು 2 ತಿಂಗ್ಳು ಕೆಲಸ ಮಾಡೋದು ಮತ್ತು ಮನೆಗೆ ಹೋಗೋದು, ಹಿಂಗೆ ಮಾಡಬೇಡ್ರಿ. ನೀವು ಬಂದಿರ್ತೀರಿ ಕೆಲಸ ಮಾಡ್ಲಿಕ್ಕೆ, ಇಲ್ಲಿ ಜರ ತ್ರಾಸ ಆಗ್ತದೆ, ನಂತರ ಸವಾಯ ಆಗ್ತದೆ. ಮತ್ತು ಹಳ್ಳಿಗಡೆಗೆ ಹೋಗಿ ಮತ್ತು ನೀವು ಏನು ಮಾಡಿದ್ರಿ ಇಲ್ಲಿ ದುಡ್ಲಿಕ್ಕೆ ಬಂದಿರಿ, ದುಡಿದು ಏನರ ಒಂದು ಸಾಧನೆ ಮಾಡ್ಕೊಂಡೇ ಹೋಗೋದು. ಸುಮ್ಮ ಖಾಲಿ ಪೀಲಿ ಬಂದು ಹೋಗೋದಿಲ್ಲ. ಹೋಗ್ಯಾನ ಅಲ್ಲಿ ಏನ್ರಿ ಸಾಧನೆ ಮಾಡ್ಯಾನ ಅಂತಂದು ಹಿಂಗೊಂದು ಹೆಸರು ಬರಬೇಕು. ಹೆಸರು ಬರೋಪೇಕ್ಷೆ ನಿಮಗೆ ತಿಳಿಬೇಕದು. ನಾವು ಇಲ್ಲಿ ಬಂದಿದ್ದಪ್ಪ, ಇಲ್ಲಿ ಏನು ಸಾಧನೆ ಮಾಡಿದೆವು ಅಂತಂದು. ನಿಮ್ಗೆ ಯಾವಾಗ ನಿಮ್ಮ ಮನಸ್ಸು ಕಚಾಸೆ ಇರ್ತದೆ, ಬಿಸ್ನೆಸ್ ಅನ್ನಲ್ರಿ ನೌಕರಿ ಅನ್ರಿ, ಅಂದ್ರೆ ಮನುಷ್ಯ ಭಾಳ ನಾರಾಜ್ ಆಗ್ತದೆ, ಎಲ್ಲನೂ ಮುಗೀತು ಅಂತಂದು. ಅದು ಆ ಟೈಮ್ಗೆ ಬಿಜಾಪುರ ಮಹಾಸ್ವಾಮೀಜಿ ಆ ಮುತ್ತನ್ನು ಪ್ರವಚನ ಕೇಳ್ರಿ, ಇನ್ನೂ ಒಂದು ತಾಕತ್ತು ಬರ್ತದೆ. ನಾ ಕೂಡ ಹಾಗೆ ಮಾಡ್ತೀನಿ. ನಂಗೆ ಭಾಳ ಅಂದ್ರೆ ಹಿಂಗೆ ಯಾವಾದ್ರೆ ಎದ್ರೊಳಗರೆ ಜರ ನುಕ್ಸಾನ ಐತಲ್ಲ, ಏನಿಲ್ಲ, ಆ ಬಿಜಾಪುರ ಮುತ್ಯಂದು ಪ್ರವಚನ ಕೇಳ್ತೀನಿ. ಕೆಲಸ ಥಕಾವಟ್ಟು ಭೀ ದೂರ ಆಗ್ತದೆ, ಒಂದು ತಾಕತ್ತು ಬರ್ತದೆ ಆ ಮುತ್ತಂದು ಪ್ರವಚನ ಕೇಳಿ. ಆ ಮುತ್ತಂದು ಶಬ್ದಗಳು ಏನವಲ್ಲ ಭಾಳ ತಾಕತ್ತು ಬರೋಂಥವು ಶಬ್ದ. ಪಾಸಿಟಿವ್ ಥಿಂಕ್ ವಾಡಿಸ್ತದೆ ಆ ಮುತ್ತಂದು ಪ್ರವಚನ ಕೇಳೋಣ, ಪಾಸಿಟಿವ್ ವಿಚಾರ. ಹಿಂಗೆ ಯಾರದು ಹಿಂಗೆ ಕೇಳ್ಕೊತ ತಾವು ಮುಂದೆ ಹೋಗೋದು ಪ್ರವೃತ್ತಿ ತಮ್ಮ ಬಲ್ಯಾಕಿರ್ಬೇಕು. ಎಲ್ಲ ಹೋಯ್ತಪ್ಪ, ನುಕ್ಸಾನ ಇತ್ತು, ಅಳ್ಕೋತ ಕುಂದ್ರದ ಏನೂ ಭೀ ಫಾಯ್ದಾ ಇಲ್ಲ. ಹಿಂಗೆ ಪಾರ್ಗಳದ ಭಾಳ ಅದ ಪ್ರವೃತ್ತಿ. ಜರ ನುಕ್ಸಾನ ಇತ್ತು ಏನ್ರಿ ಮಾಡ್ಕೋತಾವ, ತಮ್ಮ ಜೀವನ ಸಂಭವಿಸ್ತಾರೆ. ಆ ಟೈಮ್ಗೆ ಮಹಾಸ್ವಾಮೀಜಿ ಪ್ರವಚನ ಕೇಳಿದ್ರಲ್ಲ, ನಿಮ್ಮೊಂದು 100% ವಿಚಾರ ಬದಲಾಯಿಸ್ತಾವೆ, ಮತ್ತಿಟ್ಟು ತಾಕತ್ತು ಬರುತ್ತೆ ಮುಂದಕ್ಕೆ ಹೋಗೋದು.